ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಸಂಡೇ ಮಾರ್ನಿಂಗ್ ನಾವು ಟಿಫನ್ಗೆನೆ ಹೋಗೋಣ ಅಂತ ಅಂದ್ಬಿಟ್ಟು ಸಂಧ್ಯಾ ಅವ್ರ ಮನೆಗೆ ಮಾಲೂರ್ಗೆ ಹೊರಟ್ವಿ. ಸಂಧ್ಯಾ ಪ್ರವೀಣ್ ತುಂಬಾ ದಿನದಿಂದ ಕರೀತಿದ್ರು, ಅದಕ್ಕೆ ಹೋಗೋಣ ಯಾಕೆ ಸುಮ್ನೆ ಅಂತ ಅಂದ್ಬಿಟ್ಟು ಎದ್ದಿದ್ದು ಲೇಟ್ ಆಯ್ತು. ಎಸ್ಪೆಷಲಿ ನಾನ್ ಎದ್ದಿದ್ದು ಲೇಟ್ ಆಯ್ತು. ಹಂಗೆ ಇನ್ನೇನು ಎಷ್ಟೊತ್ತಿಗೆ ಹೋಗೋಣ ಅಂತ ಕೇಳ್ತಿದ್ರಪ್ಪ. ಹೋಗೋಣ ಈಗ್ಲೇ ಅಂತ ಅಂದಿದ್ದಕ್ಕೆ ಸರಿ ಆಯ್ತು ನಡೀರಿ ಅಂತ ಅಂದ್ಬಿಟ್ಟು ಹಂಗೆ ಹೊರಟ್ವಿ. ಹೋಗೋಷ್ಟ್ರಲ್ಲಿ ಇನ್ನೇನ್ ಮಧ್ಯಾಹ್ನನೇ ಆಯ್ತು. ನಾವು ಹೊರಡ್ಬೇಕಂದ್ರೆ ಲೇಟ್ ಆಗೇ ಆಗುತ್ತಲ್ಲ. ಅಪ್ಪ, ಮನು ಇವರೆಲ್ಲ ಹೇಳ್ತಿರ್ತಾರೆ, ನೀವ್ ಯಾವಾಗೂ ಎಲ್ಲಿಗೋದ್ರು ಲೇಟು ಅಂತ. ಬೇರೆ ನಮ್ಮ ಮನು ಅವ್ರ ಫ್ಯಾಮಿಲಿಯವರು ಹೇಳ್ತಿರ್ತಾರೆ, ಅತ್ತೆ ಎಲ್ಲ ನೀವ್ ಲೇಟ್ ಮಾಡ್ತೀರಾ ಅಂತ. ಲೇಟ್ ಆಗೇ ಆಗುತ್ತಲ್ಲ, ಹೆಣ್ಮಕ್ಳೆಲ್ಲ ಜಾಸ್ತಿ ಇದೀವಿ ಅಂತಂದ್ರೆ ರೆಡಿ ಆಗೋದ್ರಿಂದ ಹಿಡ್ದು ಎಲ್ಲದಕ್ಕೂ ಲೇಟ್ ಆಗುತ್ತೆ. ಬಟ್ ಇವತ್ತೇನ್ ರೆಡಿ ಆಗಕ್ ಟೈಮ್ ತಗೊಂಡಿಲ್ಲ, ಬಟ್ ಸ್ಟಿಲ್ ಲೇಟ್ ಆಯ್ತು ಸ್ವಲ್ಪ. ಈವ್ನಿಂಗು ನಾಡಪ್ರಭು ಕೆಂಪೇಗೌಡ ಸಾಂಸ್ಕೃತಿಕ ಹಬ್ಬ ಇತ್ತು ನಮ್ ವೇಮಗಲಲ್ಲಿ. ಅಷ್ಟ್ರಲ್ಲಿ ಬಂದ್ಬಿಡೋಣ ಅಂತ ಹೋಗಿದ್ದು, ಆದ್ರೂ ಲೇಟ್ ಆಗೋಯ್ತು. ತುಂಬಾ ಸೌಂಡ್ ಇದ್ದಿದ್ರಿಂದ ನಾನು, ಪಾಪು, ಅಜ್ಜಿ ಮನೆಗ್ ಬಂದ್ವಿ. ಉಳ್ದವ್ರೆ ಅಲ್ಲೇ ಉಳ್ಕೊಂಡ್ರು.